ಎಲ್ಲರಿಗೂ ಕೂಡ ನಮಸ್ತೆ. ನಾನು ನಿಮ್ಮ ರಮೀಸ್. ಸೊ ಇವತ್ತು ನಾನು ನಿಮಗೆ ಇರಾಕ್ ಪೆವಿಲಿಯನ್ ಯಾವ ಥರ ಇದೆ ಗ್ಲೋಬಲ್ ವಿಲೇಜಲ್ಲಿ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಿದ್ದೇನೆ. ಸೊ ಹೇಗಿದೆ ಅಂತಲೂ ನೀವು ಹೇಳಿ. ಅದರ ನಂತರ ಸಬ್ಸ್ಕ್ರೈಬ್ ಮಾಡಿ, ಅದ ನಂತರ ಲೈಕ್ ಮಾಡಿ, ಯಾವುದಕ್ಕೂ ಮರಿಬೇಡಿ. ಸೊ ಥ್ಯಾಂಕ್ ಯು. ಬನ್ನಿ, ಏನಂದರೆ ಇದು ಹೊರಗಡೆ ಎಲ್ಲ ವರ್ಷನೂ ಕೂಡ ಇವರು ವಿಭಿನ್ನವಾಗಿ ಮಾಡ್ತಾರೆ. ಈ ವರ್ಷನೂ ಕೂಡ ವಿಭಿನ್ನವಾಗಿ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿ ಇರಾಕ್ ಪೆವಿಲಿಯನಲ್ಲಿ ಏನು ವಿಭಿನ್ನವಾಗಿರೋದಂದರೆ ಇಲ್ಲಿ ಪೇಂಟಿಂಗ್ ಸಿಗುತ್ತೆ ನಿಮಗೆ. ಸೊ ನ್ಯಾಚುರಲ್ ಆಗಿರುವಂಥ ಪೇಂಟಿಂಗ್ಸ್, ಶೋಕೇಶಲ್ಲಿ ಇಡುವಂಥ ಕೆಲವೊಂದು ಏನು ಸ್ಮಾರಕಗಳು ಕೂಡ ಇಲ್ಲಿ ಸಿಗತ್ತೆ. ತುಂಬ ಸುಂದರವಾಗಿರುತ್ತದು. ಅದ ನಂತರ ಬಟ್ಟೆ ಕೆಮಿಕಲ್ಸ್, ಬಟ್ಟೆ ಒಣಗಿಸಿದ ಕೆಮಿಕಲ್, ಇದು ಡಿಫ್ರೆಂಟ್ ಆಗಿದೆ ನೋಡಿ. ಇದು ಬಕ್ಲಾವ, ಇರಾಕಲ್ಲಿ ಸಿಗುತ್ತೆ. ನಟ್ಸ್ ಸೆಕ್ಷನ್ ಕೂಡ ಇದೆ. ಬೆಳ್ಳಿಯ ಉಂಗುರ ಕೂಡ ಇಲ್ಲಿ ಸಿಗತ್ತೆ. ಇದು ಏನಂದರೆ ಯಾವುದೇ ಐಟಮ್ ಇರಲಿ ಅದನ್ನು ಆಯಿಲ್ ಮಾಡಿ ಅವ್ರಿಗೆ ಕೊಡ್ತಾರೆ. ಇವಾಗ ಪೀನಟ್ ಬಟರ್ ಮಾಡ್ತಾರೆ, ಪೀನಟ್ ಏನಿದ್ರು ಅದರದ್ದು ಇದು ಮಾಡ್ತಾರೆ. ನಂತರ ಹ್ಯಾಂಡ್ಮೇಡ್ ಬ್ಯಾಗ್ಸ್, ಹ್ಯಾಂಡ್ಮೇಡ್ ಶೂಸ್ ಎಲ್ಲ ಇಲ್ಲಿದೆ. ಇದೆಲ್ಲ ಪೇಂಟಿಂಗ್ಸ್, ಅಲ್ಲಿ ಇರಾಕಿದು ವಸ್ತ್ರಗಳು. ಅದ ನಂತರ ಇದೊಂದು ಡಿಫ್ರೆಂಟ್ ಇದೆ ನೋಡಿ. ಇದು ಆನ್ ಮಾಡಿದರೆ ಕೆಳಗಡೆ ಹೋಗಿ ಬ್ಲ್ಯಾಕ್ ಟೀ ಆಗೋಗ್ಬಿಡುತ್ತೆ ಅದು. ಐಸ್ ಕ್ರೀಮ್ಸ್, ಚಾಯ್, ಕಾಫಿ. ಇದು ಹೇಳಿದ್ದೆ ನಾನು, ಎಂಟ್ರೆನ್ಸಲ್ಲಿ ಕೂಡ ಇತ್ತು ಪೇಂಟಿಂಗ್ಸ್. ತುಂಬ ಕಾಸ್ಟ್ಲಿ ಆಗಿರುತ್ತೆ ಇಲ್ಲಿ. ಸ್ಟೇಜ್ ಶೋ ಕೂಡ ಅಲ್ಲಿ ನಡೆಯುತ್ತೆ ನೋಡಿ. ಅಲ್ಲೇ ಸೀಟ್ಗಳಿರುತ್ತೆ. ಸೊ ಚಾಯ್ ಎಲ್ಲ ಕುಡಿದು ಅಲ್ಲಿ ಶೋ ನೋಡ್ಬೋದು. ಬಕ್ಲಾವ್ ಕೂಡ ಅಲ್ಲೇ ಮಾಡ್ತಾರೆ. ಇದು ಕಾಸ್ಮೆಟಿಕ್ಸ್. ಸೊ ಅಭಯನೂ ಕೂಡ ಇಲ್ಲಿ ಸಿಗುತ್ತೆ. ಸೊ ಇರಾಕ್ ಪೆವಿಲಿಯನ್ ಇಷ್ಟೇ ಇರೋದು. ಇದು ಹೊರಾಂಗಣ ವ್ಯೂಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈಜಿಪ್ಟ್ ಹೇಗಿರುತ್ತೆ ಅಂತಲೂ ತೋರಿಸ್ತೀನಿ. ಸೊ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.